ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿದ್ದರಾಮಯ್ಯ ಕೆಲಸಕ್ಕೆ ಬಾರದ ಯೋಜನೆ ಕೊಟ್ಟಿದ್ದಾರೆ, ಸತ್ಯವಂತರತೆ ಮಾತನಾಡ್ತಾರೆ ಎಂದು ಮಾಜಿ ಸಚಿವ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಕಾಂಗ್ರೆಸ್ ನಾಯಕರೇ ಟೀಕೆ ಮಾಡೋದು ಇದೇನು ಮೊದಲೇನಲ್ಲ. ಸಾಕಷ್ಟು ಬಾರಿ ಶಾಸಕರು ಅಸಮಾಧಾನ ತೋಡ್ಕೊಂಡಿದ್ದಾರೆ. ಇಂದು ಡಿಸಿಎಂ ಪರಮೇಶ್ವರ್ ಅವರನ್ನ ಭೇಟಿ ಬಳಿಕ ಮಾತನಾಡಿದ ಎಚ್ ವಿಶ್ವನಾಥ್ ಮತ್ತೊಮ್ಮೆ ಸಿದ್ದರಾಮಯ್ಯ ಕೊಟ್ಟ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಗುಡುಗಿದ್ದಾರೆ. ಕೆಲಸಕ್ಕೆ ಬಾರದ ಯೋಜನೆ ಕೊಟ್ಟು ಹೋಗಿದ್ದಾರೆ, ಇದರಿಂದ ಹಣಕಾಸು ಸಮಸ್ಯೆ ಬಂದಿದೆ. ಈಗ ಬರ ಪರಿಹಾರ ಕೊಡಲು ಹಣ ಎಲ್ಲಿದೆ ಅಂತ ಮತ್ತು ಸಿದ್ದರಾಮಯ್ಯ ಅವರು ಕೇಂದ್ರದವರ ಜೊತೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಈ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದ್ದು, ಡಿಕೆಶಿ ಕೇಂದ್ರದ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಿದ್ದರಾಮಯ್ಯ ಯಾವ್ಯಾವುದು ಕೆಲಸಕ್ಕೆ ಬರೆದ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಬಿಟ್ಟು ಖಾಲಿ ಮಾಡಿ ಹೋಗ್ಬಿಟ್ಟ. ಈಗ ಸತ್ಯವಂತನ ಥರ ಮಾತಾಡ್ತಾವನಲ್ಲಿ ಅಲ್ಲ ರೀ, ಎಲ್ಲ ಅನ್ಪ್ರೊಡಕ್ಟಿವ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಬಿಟ್ಟು ಇವರು ಹೆಣ್ಮಕ್ಳಿಗೆ ತಗೊಳ್ಳಿ 2,000 ಇವನಿಗೆ 2,000 ತಗೊಳ್ಳಿ, ಅವ್ನಿಗೆ ನೀನು ಬಸ್ ತಗೋ ಅದು ಇದು ತಗೊಂಡು ಕೊಟ್ಬಿಟ್ಟು ಇವತ್ತು ಎಲ್ಲಿದೆ ನಿಮಗೆ ಬರ ಪರಿಹಾರಕ್ಕೆ ಮತ್ತೊಂದಕ್ಕೆ ಬಂದಕ್ಕೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿಗೆ ದರ್ ಇಸ್ ನೋ ಮನಿ ಇನ್ ದ ಗೌರ್ಮೆಂಟ್. ಬರ ಪರಿಹಾರ ಬರ ಘೋಷಣೆ ಇಲ್ಲ ಮಾಡ್ತಾರೆ ಈಗಾಗಲೇ ಹಿಂದೆ ಆದರೂ ಕೂಡ ಈ ಸಿದ್ದರಾಮಯ್ಯ ಆ್ಯಂಟಗನೈಸ್ ಮಾಡ್ಕೊಂಡಿದ್ರು ಸೆಂಟ್ರಲ್ ಗೌರ್ಮೆಂಟ್ನ. ಬಟ್ ಇವರು ನಮ್ಮ ಈ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಈಸ್ ಗೋಯಿಂಗ್ ಗುಡ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಹಾಗಾಗಿ ಆಗುತ್ತೆ.